Hi, hello everyone. Before going to teach today's topic, let's you understand what I am going to teach you today. In our day to day life, we use many things to satisfy our wants or needs. For example, we use mobile phones, watch, cars. In home, we use TV, refrigerator, washing machines, etc. etc. The ultimate goal of using all things are to satisfy our wants. I think all of you understand. In this class, we'll discuss about products. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ಹಲವಾರು ರೀತಿಯಾದಂತಹ ವಸ್ತುಗಳನ್ನು ನಾವು ಬಳಸ್ತೇವೆ. ಹಾಗಾದರೆ ಈ ತರಗತಿಯಲ್ಲಿ ವಸ್ತುವಿನ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ meaning and definitions of a product in this session. The word product is derived from the Latin language productum. It means something produced. ವಸ್ತು ಎನ್ನುವ ಪದ ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥದ್ದು. ಲ್ಯಾಟಿನ್ ಭಾಷೆಯಲ್ಲಿ ವಸ್ತು ಅಂತಂದರೆ ಉತ್ಪಾದನೆ ಮಾಡಲ್ಪಟ್ಟಿರುವ ಯಾವುದೇ ಚಟುವಟಿಕೆಗೆ ವಸ್ತು ಅಂತ ಕರೀತಾರೆ. ಇದರ ನಿಜವಾದ ಅರ್ಥ ಏನಪ್ಪ ಅಂದರೆ, ಗ್ರಾಹಕನ ಅಗತ್ಯತೆಯನ್ನು ತೃಪ್ತಿಪಡಿಸುವ ಗುಣವನ್ನು ಹೊಂದಿರತಕ್ಕಂತಹ ವಸ್ತುವನ್ನು ಉತ್ಪಾದಿಸಿ ಮಾರುಕಟ್ಟೆಯಲ್ಲಿ ಗ್ರಾಹಕನಿಗೆ ಮಾರಾಟ ಮಾಡೋದ್ರ ಮುಖಾಂತರ ಉತ್ಪಾದಕನು ಆದಾಯವನ್ನು ಗಳಿಸ್ತಕ್ಕಂತಹ ವಸ್ತುವಿಗೆ ಅಥವಾ ಥಿಂಗ್ಸ್ಗೆ ನಾವು ಪ್ರಾಡಕ್ಟ್ ಅಂತ ಕರಿತೀವಿ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆಫ್ ಪ್ರಾಡಕ್ಟ್. ಪ್ರಾಡಕ್ಟ್ ಮೀನ್ಸ್ ಎನಿ ಕಮಾಡಿಟಿ ವಿಚ್ ಕ್ಯಾನ್ ಬಿ ರೆಕಗ್ನೈಸ್ಡ್ ಬೈ ಇಟ್ಸ್ ಸರ್ಟನ್ ಶೇಪ್, ಕ್ವಾಲಿಟಿ ಆರ್ ಕ್ವಾಂಟಿಟಿ. ಎಕ್ಸಾಂಪಲ್ ಕಾರ್, ಬುಕ್, ವಾಚ್, ಕ್ಲಾತ್ಸ್ ಎಕ್ಸೆಟ್ರಾ. ವಸ್ತು ಅಂತಂದರೆ ಕ್ವಾಲಿಟಿಯ ಆಧಾರದ ಮೇಲೆ, ಅದರ ಆಕಾರದ ಆಧಾರದ ಮೇಲೆ ಸುಲಭವಾಗಿ ಗುರುತಿಸುವಂಥದ್ದು ಅಥವಾ ಗ್ರಾಹಕನ ಅಗತ್ಯತೆಯನ್ನು ತೃಪ್ತಿಪಡಿಸುವ ಗುಣವನ್ನು ಹೊಂದಿರತಕ್ಕಂತಹ ವಸ್ತುವಿಗೆ ನಾವು ವಸ್ತು ಅಂತ ಕರಿತೀವಿ. ನೆಕ್ಸ್ಟ್, ಎಕ್ಸಾಂಪಲ್ಸ್ ಆಫ್ ಪ್ರಾಡಕ್ಟ್ಸ್. ವೇರಿಯಸ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಆರ್ ದೇರ್. ಇನ್ ದಟ್, ಫಿಸಿಕಲ್ ಪ್ರಾಡಕ್ಟ್ಸ್ like fan, cycle, book, etc. Services like transportation and hospital. Places like Agra, Delhi. Persons like late M.F. Hussain. Organizations like Rajiv Gandhi Foundation, etc. Totally, product means manufactured. Anything that is sell to the consumers or selling to the consumers by the organization for the purpose of earning revenue, that is product. Next, let us understand definitions of product. According to Philip Kotler, a product is anything tangible or intangible that can be offered to a market for attention, acquisition, use or consumption that might satisfy a need or want. Product means whether it may be tangible or intangible, offered by the organization to the customers or to the consumers for meeting their needs or wants.
ದಟ್ ಈಸ್ ಪ್ರಾಡಕ್ಟ್. ಫಿಲಿಪ್ ಕೊಟ್ಲರ್ ಅವರ ಪ್ರಕಾರ ವಸ್ತು ಅಂತಂದರೆ ಅದು ಕಣ್ಣಿಗೆ ಕಾಣುವಂತಹ ಇರ್ಬೋದು, ಕಾಣದೇ ಇರತಕ್ಕಂಥ ವಸ್ತು ಇರ್ಬೋದು. ಅದನ್ನು ಮಾರುಕಟ್ಟೆಯಲ್ಲಿ ಗ್ರಾಹಕನಿಗೆ ಮಾರಾಟ ಮಾಡುವ ಉದ್ದೇಶದಿಂದ ಮಾರುಕಟ್ಟೆಯಲ್ಲಿ ಇಟ್ಟು ಆ ವಸ್ತು ಗ್ರಾಹಕನ ಅವಶ್ಯಕತೆಯನ್ನು ಅಥವಾ ನೀಡ್ಸನ್ನು ಫುಲ್ಫಿಲ್ ಮಾಡ್ತಕ್ಕಂತಹ ಲಕ್ಷಣವನ್ನು ಹೊಂದಿದರೆ ಆ ಅಂತಹ ಆಕ್ಟಿವಿಟಿಗೆ ನಾವು ವಸ್ತು ಅಂತ ಕರಿತೀವಿ. Second definition is, according to George Fisk, product is cluster of psychological satisfaction. It means product that should be satisfy the psychological needs or wants of a customer. ಗ್ರಾಹಕನ ಮಾನಸಿಕ ಆಸೆಯನ್ನು ತೃಪ್ತಿಪಡಿಸುವಂತಹ ಯಾವುದೇ ನಾವು ಥಿಂಗ್ಸ್ಗೆ ನಾವು ವಸ್ತು ಅಂತ ಕರಿತೀವಿ. ನೆಕ್ಸ್ಟ್, ಫೀಚರ್ಸ್ ಆಫ್ ಎ ಪ್ರಾಡಕ್ಟ್. ದೆರ್ ಆರ್ ಫ್ಯೂ ಫೀಚರ್ಸ್ ಆರ್ ದೇರ್: ಟ್ಯಾಂಜಿಬಿಲಿಟಿ, intangible attributes, associated attributes, exchange value, customer satisfaction, etc. Next, let us understand the meaning of service. Service is a form of product that consists of activities, benefits, or satisfactions offered for sale that are essentially intangible and do not result in ownership. ಸೇವೆ ಅಂತಂದರೆ ಇದು ಸಹ ವಸ್ತುನೇ, ಆದರೆ ಕಣ್ಣಿಗೆ ಕಾಣದ, ನಾವು ಮುಟ್ಟಲು ಸಾಧ್ಯವಾಗದ, ಆದರೆ ನಾವು ಫೀಲ್ ಆಗ್ಬೋದು, ಆ ತರಹದ ವಸ್ತುವಿಗೆ ನಾವು ಸರ್ವಿಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಲೀಗಲ್ ಅಡ್ವೈಸ್, ಟ್ರಾನ್ಸ್ಪೋರ್ಟೇಷನ್, ಎಜುಕೇಷನ್, ಇವೆಲ್ಲ ಸಹ ಸೇವೆಯ ಕೆಳಗಡೆ ಬರ್ತಕ್ಕಂತಹವು. ಸೇವೆಗೂ ವಸ್ತುವಿಗೆ ಏನಪ್ಪ ಡಿಫ್ರೆನ್ಸ್ ಅಂದರೆ, ವಸ್ತುವನ್ನು ನಾವು ನೋಡ್ಬೋದು, ಮುಟ್ಬೋದು, ಆದರೆ ಸೇವೆಯನ್ನು ನೋಡಲಾಗೋದಿಲ್ಲ, ಮುಟ್ಟೋದಕ್ಕಾಗೋದಿಲ್ಲ, ಕೇವಲ ನಾವು ಫೀಲ್ ಆಗ್ಬೋದು. ಇದು ಸರ್ವಿಸಸ್ ಮತ್ತು ಪ್ರಾಡಕ್ಟ್ಸ್ಗೆ ಇರ್ತಕ್ಕಂತಹ ಮೇಜರ್ ಡಿಫ್ರೆನ್ಸ್. ವಿ ಕೆನಾಟ್ ಸೀನ್ ಆ್ಯಂಡ್ ಟಚ್ಡ್ ಸರ್ವಿಸಸ್, ಬಟ್ ವಿ ಕ್ಯಾನ್ ಸೀನ್ ಆ್ಯಂಡ್ ಟಚ್ಡ್ ಪ್ರಾಡಕ್ಟ್ಸ್. ನೆಕ್ಸ್ಟ್, ಸಮ್ಮರಿ. Product means goods or services that satisfies the needs and wants of customers. It is offered in the market by an organization to earn revenue by meeting the requirements of customers. Product is an asset of an organization. ವಸ್ತು ಅಂತಂದರೆ ಸಂಸ್ಥೆಯು ಗ್ರಾಹಕನ ಅಗತ್ಯತೆಗೆ ತಕ್ಕಂತೆ ವಸ್ತುಗಳನ್ನು ಉತ್ಪಾದನೆ ಮಾಡಿ ಅವನಿಗೆ ಮಾರಾಟ ಮಾಡೋದ್ರ ಮುಖಾಂತರ ಆದಾಯವನ್ನು ಗಳಿಸ್ತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡು ಹಲವಾರು ರೀತಿಯಾದಂತಹ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ. ಆ ವಸ್ತುಗಳು ಕಂಪನಿಯ ಆಸ್ತಿಯಾಗಿರ್ತವೆ.